ಕಿತ್ತು ಇವತ್ತು ನಿಂಗೆ ಇಲ್ಲೇ ಬಿಟ್ಟು ಹೋಗ್ತೀವಿ. ಕ್ರೆಡಿಟ್ ಗೋಸ್ ಟು ಸೂಜುಗಾಗ ಸೂಜು ಮಲ್ಲಿಗೆ ಮಾದೇವನಿ ಏನ್ ಕೊಡಿದ್ನಿ ಆದ್ರೆ ನಾವು ಮೀಟ್ ಮಾಡೋದು ಯಾರ್ದೋ ಮದ್ವೆಗೆ ಯಾವುದೋ ಫಂಕ್ಷನ್ಗೆ. ಆಲ್ ದ ಎನರ್ಜೀಸ್ ಇನ್ ಯುವರ್ ಬಾಡಿ ಇಸ್ ಜಸ್ಟ್ ಲೈಕ್ ನ್ಯೂಟ್ರಲೈಸ್. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಬೆಳಗ್ಗೆ ಎದ್ಬಿಟ್ಟು ಮತ್ತೆ ಭೈರವಿ ಲಿಂಗ ದರ್ಶನ ಮಾಡಕ್ ಹೋದ್ವಿ. ಹಾಗೆ ನಾನು ದಿಶಾ ನೆನ್ನೆ ತೀರ್ಥಕುಂಡ್ಗೆ ಹೋಗಿಲ್ಲ ಅಂತ ಇವತ್ತು ಚಂದ್ರಕುಂಡ್ಗೆ ಹೋಗಿ ಬಂದ್ವಿ. ಒಂದು ಟವಲ್ನ ಕ್ಯಾರಿ ಮಾಡಿ ಹೋಗಿ ಅಲ್ಲಿ ಹೋದ ತಕ್ಷಣ ನೀವು ಎಂಟರ್ ಆದ್ಮೇಲೆ ಒಂದು ಆರೆಂಜ್ ಕಲರ್ ರೋಬ್ ಇರುತ್ತೆ, ಅದನ್ನ ಪಿಕ್ ಮಾಡಿ ಮತ್ತೆ ಯು ಟು ಎಂಟರ್ ಅನದರ್ ರೂಮ್. ಅಲ್ಲಿ ಶವರ್ ನಿಮ್ಮ ಬಟ್ಟೆ ಎಲ್ಲ ಸೈಡಿಗೆ ಇಟ್ಬಿಟ್ಟು ಅದು ಆರೆಂಜ್ ರೋಬ್ ಹಾಕಿ ಯು ಟು ಟೇಕ್ ಅ ಶವರ್ ಆ್ಯಂಡ್ ಕಂಪ್ಲೀಟ್ಲಿ ವೆಟ್ ಆಗಬೇಕು. ಆಮೇಲೆ ಕೂದಲು ಕಟ್ಕೊಂಡು ಒಂದು ಕ್ಯಾಪ್ ಕೊಡ್ತಾರೆ, ಆ ಕ್ಯಾಪ್ ಹಾಕೊಂಡು ನೀವು ಎಂಟರ್ ಆಗ್ಬೋದು ಚಂದ್ರಕುಂಡ್ಗೆ. ಆ್ಯಂಡ್ ಟ್ರಸ್ಟ್ ಮೀ, ಇಟ್ ವಾಸ್ ಸೋ ಸೂದಿಂಗ್ ಆ್ಯಂಡ್ ಕಾಮಿಂಗ್. ನೆನ್ನೆ ನಾವು ಬರೀ ತಲೆ ಮೇಲೆ ನೀರು ಹಾಕೊಂಡು ಬಂದ್ವಿ, ಸೊ ಇಟ್ ವಾಸ್ ನಾಟ್ ದ ಸೇಮ್. ಇವತ್ತು ನೀರು ಒಳಗೆ ಹೋದ್ವಿ, ಇಟ್ ವಾಸ್ ಸೋ ಗುಡ್, ಲೈಕ್ ಸೋ ಕಾಮಿಂಗ್, ಲೈಕ್ ಫುಲ್ all the energies in your body is just like neutralized. It was so good, it was so great. So ನೀವು ಅಕಸ್ಮಾತ್ ಇಲ್ಲಿ ಬಂದ್ರೆ you should definitely try that. ಈಗ ನಾವು ಬೇಗ ರೆಡಿ ಆಗ್ಬಿಟ್ಟು ಬ್ರಂಚ್ಗೋಸ್ಕರ ಹೋಗ್ಬೇಕು, ಅದಾದ್ಮೇಲೆ we're going to ಗೋಶಾಲೆ. ಸೊ ನಾನು ದಿಶಾ ರೆಡಿ ಆದ್ವಿ, ಇವಾಗ ಭಿಕ್ಷಾ ಹಾಲ್ಗೆ ಹೋಗ್ತಾ ಇದ್ದೀವಿ ಟು ಈಟ್ ಬ್ರಂಚ್. ಆ್ಯಂಡ್ ಈ ಔಟ್ಫಿಟ್ ನಾನು ಮಿಂತ್ರಾಯಿಂದ ಆರ್ಡರ್ ಮಾಡಿದೆ. ದಿಶಾ ನನ್ನ ಔಟ್ಫಿಟ್ ಎಲ್ಲಿಂದ? ನೈಸ್. We have the opportunity to go to Bhiksha Hall. Bhiksha Hall is the place where everyone who is here at the yoga center have the food there. ಗೈಸ್, ನಾವಿವಾಗ ಭಿಕ್ಷಾ ಹಾಲ್ಗೆ ಹೋಗ್ತಿದ್ದೀವಿ. ಅಲ್ಲಿ ವಿಡಿಯೋಸ್ ಮತ್ತೆ ಫೋಟೋ ತಗೊಳಂಗಿಲ್ಲ, ಬಟ್ ಅಲ್ಲಿ ತಿಂದಾದ್ಮೇಲೆ ಅಲ್ಲಿ ಡೆಫಿನೆಟ್ಲಿ ಶೇರ್ ಮೈ ಎಕ್ಸ್ಪೀರಿಯನ್ಸ್ ವಿತ್ ಯು. ಆಕ್ಚುಲಿ ಫಸ್ಟ್ ಡೇ ನಾನು ಆಮ್ಲಾ ಜ್ಯೂಸ್ ಕುಡ್ದೆ, ಸೆಕೆಂಡ್ ಡೇ ವಾಟರ್ ಮೆಲನ್, ಇವತ್ತು ಆಶ್ ಕಾರ್ಡ್ ನ ಗೂಗಲ್ ಮಾಡಿ ನೋಡಿದ್ರೆ ಬೂತ್ ಕುಂಬಳಕಾಯಿ ಅಂತ. ಸೊ ಇದಕ್ಕೆ ಅವರು ಸಾಲ್ಟ್ ಪೆಪ್ಪರ್ ಎಲ್ಲ ಹಾಕಿದ್ದಾರೆ. ನಮ್ ಬ್ರೇಕ್ಫಾಸ್ಟ್ ಆಯ್ತು. And of course, this is having choy. Cheers. First day in the Disha. ಈ ಕಲ್ ಮೇಲೆ ಕೂತ್ಕೋಬೇಕಂತಂದು ಫೈನಲಿ ಸಿಕ್ತು. ದಿಶಾ ಕಲ್ ಮೇಲೆ ಕೂತ್ಕೊಂಡು ಹೇಗೆ ಅನಿಸ್ತು? ಸೊ ಬೇಸಿಕ್ಲಿ ಇಲ್ಲಿ ಈ ತರ ಸೈಕಲ್ ಪಾಯಿಂಟ್ಸ್ ಇದೆ ಥ್ರೂ ಔಟ್ ದಿ ಆಶ್ರಮ್. ಯಾರು ಬೇಕು ಅವ್ರು ಸೈಕಲ್ ತಗೊಂಡು ಯೂಸ್ ಮಾಡಿ ನೆಕ್ಸ್ಟ್ ಸೈಕಲ್ ಪಾಯಿಂಟ್ ಅಲ್ಲಿ ನಿಲ್ಸ್ಬೋದು ಅನ್ನೋ. ಸೊ ನಮ್ಮ ಕಾಟೇಜಸ್ ಇಲ್ಲಿದೆ, ಇಲ್ಲಿಂದ ಅಕ್ಷಯ ಹಾಲ್ಗೆ ಹೋಗೋದು ಊಟ ಮಾಡೋದಕ್ಕೆ. ಸೊ ಅಕ್ಷಯ ಹಾಲಲ್ಲಿ ಎಕ್ಸ್ಪೀರಿಯನ್ಸ್ ತುಂಬಾನೇ ಚೆನ್ನಾಗಿತ್ತು. ಅಲ್ಲಿ ಫೋನ್ ಏನು ಯೂಸ್ ಮಾಡಂಗಿಲ್ಲ, ಜಸ್ಟ್ ಟು ಎಕ್ಸ್ಪೀರಿಯನ್ಸ್ ದ ಫುಡ್ ಆ್ಯಂಡ್ ಹೌ ಇಟ್ ಇಸ್ ಆಯ್ತಾ. ಸೊ ಅಲ್ಲಿ ಎಂಟ್ರ್ ಆದ ತಕ್ಷಣ ಬ್ಯಾಗ್ ಇಡಕ್ಕೆ ಒಂದು ಕಡೆ ಜಾಗ ಇದೆ, ಎಲ್ಲರೂ ಬ್ಯಾಗಲ್ಲೇ ಇಡ್ತಾರೆ. ಆ್ಯಂಡ್ ಒಂದು ರೋ ಬಾಯ್ಸ್ಗೆ ಒಂದು ರೋ ಗರ್ಲ್ಸ್ಗೆ ಆ ಥರ ಸಪ್ರೇಟ್ ರೋ ಇರುತ್ತೆ. ಆ್ಯಂಡ್ ಊಟ ಬಡಿಸ್ಬಿಟ್ಟು ಪ್ರಾರ್ಥನೆ ಶುರು ಮಾಡಿ ಆಮೇಲೆ ತಿನ್ಬೋದು ಊಟನ. And it was so good, full sattvic food, like you feel so fresh and so energetic because ಊಟನೇ ಆ ರೀತಿ ಇದೆ. ಎಕ್ಸ್ಪೀರಿಯನ್ಸ್ ತುಂಬಾನೇ ಚೆನ್ನಾಗಿತ್ತು. Volunteer to start, please. Give her a round of applause. ಇವಾಗಷ್ಟೇ ನಾವು ಗೋಶಾಲೆಯ ರೀಚ್ ಆಗಿದ್ದೀವಿ. ಅದು ಆಶ್ರಮದಿಂದ ಐ ಥಿಂಕ್ ಒಂದು 5 minutes ಡ್ರೈವ್ ಇದೆ. ಸೊ ಇದೇ ಬಸ್ಸಿಗೆ ಬಂದಿದ್ದು. ಇದು ಎಂಟ್ರೆನ್ಸ್, ಗೋಶಾಲೆಯ ಎಂಟ್ರೆನ್ಸ್ ಇದು. These are so cute. ಇದು ನೋಡಿ ಮೇಲೆ ಹಾಕ್ಬಿಟ್ಟಿದೆ. ಇದೊಂದು ಕಿಟ್ಟಿ. ಓ ಕಿತ್ತು. ಏನ್ ಕೊಡಿದ್ನಿ? ಏನ್ ಫ್ರೆಂಡ್ ಬಂತ ಅಲ್ಲಿ? ನಿನ್ ಫ್ರೆಂಡ್ ಬಂದು ನನ್ನ ಫ್ರೆಂಡ್ ಬಂತು. So my name is Garga and I am a Purnanga volunteer in ashram from last 3 years. ಇವನ ಹೆಸರು ಭೋಲಾ. ಮುಂಚೆ ಇವನ ಹೆಸರು ಶಂಭು ಆಗಿತ್ತು. ಇವನು ಶಂಭು ಆಗಿದ್ದಾಗ ಸ್ವಲ್ಪ ರೆಬೆಲ್ ಆಗಿದ್ದ, ನಂತರ ಸ್ವಲ್ಪ ವೈಲೆಂಟ್ ಆಗಿದ್ದ. ಅದಾದ್ಮೇಲೆ ಸದ್ಗುರು ಬಂದ್ಬಿಟ್ಟು ಇವ್ನ ಬ್ಲೆಸ್ ಮಾಡ್ಬಿಟ್ಟು ಭೋಲಾ ಅಂತ ಹೆಸರಿಟ್ರು. ಅದಾದ್ಮೇಲೆ ಇವನ್ ಫುಲ್ ಕಾಮ್ ಆಗಿದ್ದಾನೆ. ಗರ್ಗ ಅವರು ಮೈಕ್ ಅಲ್ಲಿ ಮಾತಾಡ್ತಾ ಏನ್ ಹೇಳಿದ್ರು ಅಂದ್ರೆ, ಲಾಸ್ಟ್ ಟೈಮ್ ರಿಟ್ರೀಟ್ ಇದ್ದಾಗ ಯಾರೋ ತುಂಬಾ ಮನ್ಸಿಂದ ಭೋಲಾಗೋಸ್ಕರ ಹಾಡ್ ಹಾಡಿದ್ರಂತೆ. ಯಾವಾಗಾದ್ರೂ ಭೋಲಾಗೋಸ್ಕರ ಮನ್ಸಿಂದ ಯಾರಾದ್ರೂ ಹಾಡ್ ಆಡಿದ್ರೆ ಕಣ್ಣಿಂದ ನೀರ್ ಬರುತ್ತೆ ಅಂತ ಹೇಳಿದ್ರು. ಸೊ ನಮ್ ರಿಟ್ರೀಟ್ ಅಲ್ಲೂ ಕೆಲವು ಜನ ಟ್ರೈ ಮಾಡಿದ್ರು. यूना हे गोवालिया झटकायु नमम्म शारदे उमा महेश्वरी.
ಸೊ ಇವಾಗ ನಮ್ಮ ಓರಿಯಂಟೇಷನ್ ಆಯಿತು ಇಲ್ಲಿ. ಸೊ ಬೇಸಿಕ್ಲಿ ಗೋಶಾಲಾ ಬಗ್ಗೆ ಅವ್ರು ಫುಲ್ ಇನ್ಫಾರ್ಮೇಶನ್ ಕೊಟ್ಟರು ಆಯ್ತಾ. ಇಲ್ಲಿ 750 ಕೌಸ್ ಇದೆ, ಆಲ್ಮೋಸ್ಟ್ 25 ಬ್ರೀಡ್ಸ್ ಹಸುಗಳ್ದು ಇಲ್ಲಿ ಆಕ್ಚುಲಿ ಅವ್ರು ಸಾಕಿದ್ದಾರೆ. ಸೊ ಅವ್ರು ಏನು ಹೇಳ್ತಾ ಇದ್ರು ಅಂದರೆ ಹೈಬ್ರಿಡ್ ಕೌ ದಿನಕ್ಕೆ ಒಂದು 30 ಲೀಟ್ರ್ವರೆಗೂ ಹಾಲು ಕೊಡುತ್ತಂತೆ. ಬಟ್ ದೆನ್ ಇಫ್ ಇಟ್ ಇಸ್ ಲೈಕ್ ಇನ್ ಇಟ್ಸ್ ಪ್ಯೂರ್ ಬ್ರೀಡ್ ಅದು ಅಪ್ ಟು 4 ಲೀಟರ್ಸ್ ಮಾತ್ರ ಕೊಡೋದು. ಸೊ ಇವಾಗ ಇದು ಕೊಟ್ಟಿದ್ದಾರೆ. ನಾನು ಹೋಗ್ಬಿಟ್ಟು ಆವಾಗಲೇ ನನ್ನ ಒಂದು ಹಸು ಚಿಕ್ಕ ಪಾಪು ಹಸು ಇತ್ತಲ್ಲ ಅದಕ್ಕೆ ಕೊಡ್ತೀನಿ ಅಂತ ಹೇಳಿದೆ. ಸೊ ಅದಕ್ಕೆ ತಿನ್ಸಕ್ಕೆ ಹೋಗೋಣ. ಬಟ್ ಅಲ್ಲಿ ನೋಡಿದ್ರೆ ಆಲ್ರೆಡಿ ಬೇರೆ ಯಾರು ತಿನ್ನಿಸ್ತಾ ಇದ್ರು, ತಿಂತಾಯಿದ್ರು. ನೋಡೋಣ ತಿನ್ನತಾ ಇಲ್ವಾ ಅಂತ. ಆಮೇಲೆ ಕೊಡ್ತೀನಂತೆ ಎಲ್ಲ ಕಡೆ ಬಂದೆ ಹಿಂಗೆ ನಾನು ಯಾವಾಗಲೂ ಊಟ ಕೊಡ್ತೀನಿ ಅಂತ ಹೇಳಿದೆ. ಇವಾಗ ಹೋಗ್ಬಿಟ್ಟು ಎಲ್ಲ ಕಡೆ ತಿನ್ಕೊಂಡು ಸೊ ಅಲ್ಲಿ ಎಲ್ಲ ಹಸು ಬಾಂಡಿ ತಿನ್ನಿಸ್ತಾ ಇದ್ರು. ಅದಕ್ಕೆ ಇವಾಗ ಇಲ್ಲಿ ಬಂದೆ. ಯಾರಿಗೂ ಕೊಟ್ಟೇ ಇಲ್ಲ ಪಾಪ. ತಗೋ ತಗೋ. She is waiting for you. You understand how much time she is waiting for you. ಇವ್ರಿಗೆ ಎಲ್ರಿಗೂ ಹೆಸರಿರುತ್ತೆ. ಇವಾಗ ನಾನೇ ಇಟ್ಬಿಡ್ತಾ ಇದ್ದು. ಇದು ಕ್ಯೂಟಿ, ಇದು ನಮ್ಮದು. ಸೊ ಇದು ಫಾಡರ್, ಇದನ್ನ ಬೈ ಮಾಡಿ ನೀವು ಹಸುಗೆ ಎಲ್ಲ ಫೀಡ್ ಮಾಡ್ಬೋದು. ಹೌ ಮಚ್ ಇಸ್ ದಿಸ್? One ball is 40 rupees. Okay. 3 is the 100. ಓಕೆ, 1 ಬಾಲ್ಗೆ 40 rupees, 3 ತಗೊಂಡ್ರೆ 100. ಆ್ಯಂಡ್ ಇದು ಘೀ, ಇದು 1800 per bottle. Bottle weight is the 500 ml. ಬಾಟಲ್ ವೇಟ್ 500 ml ಇದೆ, 1800 rupees. ಇದು ತುಪ್ಪ ಇದು ತಗೊಂಡ್ಬಿಟ್ಟು ಯು ಕ್ಯಾನ್ ಕಾಂಟ್ರಿಬ್ಯೂಟ್ ಟು ಇಶಾ ಗೋಶಾಲೆ. ಅದು ಹೆಲ್ಪ್ ಮಾಡುತ್ತೆ ಇಲ್ಲಿರೋ ಹಸುಗೆಲ್ಲದಕ್ಕೂ ಫೀಡ್ ಮಾಡೋಕ್ಕೆ. ನಾನು ಒಂದು 500 ml ಬಾಟಲ್ನ ಬೈ ಮಾಡಿದೆ ಬಿಕಾಸ್ ಐ ರಿಯಲಿ ಲವ್ ಕೌಸ್ ಹಿಯರ್ ಆ್ಯಂಡ್ ಹೋಪ್ಫುಲಿ ಅವ್ರಿಗೆ ಫೀಡ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಪ್ಲಸ್ ಇದು ಪ್ಯೂರ್ ತುಪ್ಪ, ಸೊ ಐ ಥಿಂಕ್ ಇಟ್ಸ್ ವರ್ತ್ ಇಟ್. ಸೊ ಇದು ಕೌಡಂಗಿಂದ ಮಾಡಿರೋ ಟೀ. ಸೊ ಇದು ದೀಪ ಒನ್ ಟೈಮ್ ಯೂಸ್ ಅಂತೆ. ಸೊ ಇವಾಗ ನಾವು ಈಶಾ ವಿದ್ಯಾಲಯಕ್ಕೆ ಬಂದಿದ್ದೀವಿ, ಸ್ಕೂಲಲ್ಲಿ ವಿದ್ಯಾನ. ಓಕೆ, ಸಾರಿ ಗೈಸ್, ಇವಾಗ ನಾವು ಈಶಾ ವಿದ್ಯಾಕ್ಕೆ ಬಂದಿದ್ದೀವಿ. ಇಲ್ಲೆಲ್ಲ ಸ್ಕೂಲ್ ಮಕ್ಕಳಿದ್ದಾರೆ. We're going to see ಹೇಗಿದೆ ಅಂತ. Actually, this is Isha Vidya, standing under the Isha Foundation. Actually, we have 3 types of schools: Samskriti, Home School, and Isha Vidya. Samskriti and Home School is in Ashram, and this is Isha Vidya. Actually, this school was started for the well-being of the rural children. ಓಕೆ, ಸೊ ನಮ್ಗೆ ಇವಾಗ ಅವರು ಒಂದು 5-6 ಗ್ರೂಪ್ಸ್ ಡಿವೈಡ್ ಮಾಡಿದ್ದಾರೆ. ಈ ಮಕ್ಕಳು ನಮಗೆ ಕ್ಲಾಸ್ ರೂಮ್ ಕರ್ಕೊಂಡು ಹೋಗ್ಬಿಟ್ಟು ತೋರಿಸ್ತಾರೆ ಎಲ್ಲ ಹೇಗಿದೆ, ಸ್ಟಡೀಸ್ ಅಕಾಡೆಮಿಕ್ಸ್ ಎಲ್ಲ ಹೇಗೆ ನಡೆಯುತ್ತೆ ಇಲ್ಲಿ ಅಂತ. ಓಕೆ, ಇಲ್ಲಿ ಇನ್ನೊಂದು ರೂಲ್ ಇದೆ, ಚಪ್ಪಲಿ ಆಚೆ ಬಿಡಬೇಕು. ಕ್ಲಾಸಲ್ಲಿ ಯಾರು ಚಪ್ಪಲಿ ಹಾಕೊಳ್ಳೋದಿಲ್ಲ. ಲೈಕ್ ದಿಸ್ ಬ್ಲ್ಯಾಕ್ ಬೋರ್ಡ್ ಶೇಪ್ ನೋಡಿ. ಹೂ ಇಸ್ ಯುವರ್ ಫೇವ್ರೆಟ್ ಸಬ್ಸ್ಟಿಟ್ಯೂಟ್ ಟೀಚರ್? ಟೀಚರ್ We stand in this box. We need to speak 1 minute for Tamil because in full day school we are speaking in English. So if we don't know any Tamil meaning for English one, we can call our friends and stand in this and speak for 1 minute in Tamil. Wow, nice. ಇದು ಆರ್ಟ್ ಅಂಡ್ ಕ್ರಾಫ್ಟ್ ರೂಮ್. Teacher, can you teach me as well? Because I am also new here, newcomer. ಪ್ರಿಯಾಂಶ್, ಇವತ್ತು ನಿಂಗೆ ಇಲ್ಲೇ ಬಿಟ್ಟು ಹೋಗ್ತೀವಿ. ನಿಂಗೆ ಈ ಸ್ಕೂಲಲ್ಲಿ ಹೋಗ್ಬೇಕಿದೆ ಅಲ್ಲ, ಇಲ್ಲೇ ಇರ್ತೀಯಾ? ಇಲ್ಲೇ ಇರ್ತೀಯಾ? ನೆನ್ನೆ ವಿಡಿಯೋ ನೋಡಿ ಇದೆ, ಸ್ಕೂಲಲ್ಲಿ ಕಲಿತೀನಿ ಅಂತಿದೆ. ಈ ಹಾಲಲ್ಲಿ ಅಸೆಂಬ್ಲಿ ಕಂಡಕ್ಟ್ ಮಾಡ್ತಾರೆ, ಮತ್ತೆ ಈಟಿಂಗ್ ಅಂಡ್ ಎವ್ರಿಥಿಂಗ್, ಮಲ್ಟಿಪರ್ಪಸ್ ಹಾಲ್. ಸೊ ಈ ರೂಫ್ ಇರೋದ್ರಿಂದ ನೋಬಡಿ ವಿಲ್ ಫೇಂಟ್ ಟೆಲ್ಲಿಂಗ್ ಸುಸ್ತಾಯಿತು. ನನ್ನ ಸ್ಕೂಲಲ್ಲಿ ಅಸೆಂಬ್ಲಿ ಟೈಮಲ್ಲಿ ಎಲ್ಲರೂ ಬಿಡೋಗ್ಬಿಡ್ತಾ ಇದ್ವಿ. ಸೊ ಈಗ ನಮ್ಮ ಲಂಚ್ ಆಯಿತು, ಇವಾಗ 10 minutes ಆಡಿಸ್ತಾರೆ ಅಂತೆ. ನಂಗೆ ಊಟ ಮಾಡಿ ಈಗ ನಿದ್ದೆ ಬರ್ತಾ ಇದೆ, ಬಟ್ ಆಡಬೇಕಾ ಇಲ್ವಾ ಅಂತ ಯೋಚನೆ ಮಾಡ್ತೀನಿ. ಓ, ಬೈ ದ ವೇ, ಗೆಸ್ ಹೂ ಇಸ್ ಹಿಯರ್? ದೀಪಿಕಾ, ಹಾಯ್. ನಮಗೆ ಪರಿಚಯ ಆಗಿ ಒಂದು 5 years ಆಗಿದೆ. 4 years, 4+ years ಆಗಿದೆ. ಇವರು ಬೆಂಗಳೂರಲ್ಲೇ ಇರೋದು, ಬಟ್ ಶಿ ಕೀಪ್ಸ್ ಟ್ರಾವೆಲಿಂಗ್ ಫಾರ್ ಹರ್ ವರ್ಕ್. ಆದರೆ ನಾವು ಮೀಟ್ ಮಾಡೋದು ಯಾರ್ದೋ ಮದುವೆಗೆ, ಯಾವುದೋ ಫಂಕ್ಷನ್ಗೆ, ಇಲ್ಲಿ ಕ್ರಿಯೇಟರ್ಸ್ ಮೀಟಪ್ಗೆ. ಇಲ್ಲಿ ಆಕ್ಚುಲಿ ಶಿ ಈಸ್ ದೇರ್ ಅಂತ ಐ ಡೋಂಟ್ ನೋ, ಆ್ಯಂಡ್ ಶಿ ಡೋಂಟ್ ನೋ ಐ ವಾಸ್ ಹಿಯರ್. ಅಲ್ಲಿ ನೋಡಿದ್ರೆ ರೂಮ್ ಪಕ್ಕ ಲಿಟ್ರಲಿ ನೆಕ್ಸ್ಟ್ ಮೈ ರೂಮ್ ವಾಸ್ ಹರ್ ರೂಮ್.
ವರ್ಲ್ಡ್ಸ್ ಬೆಸ್ಟ್ ವಿಡಿಯೋಗ್ರಾಫರ್ ಆಯ್ತಾ. ಕ್ರೇಜಿ ಆಗಿದೆ ವಿಡಿಯೋ, ಎಲ್ಲೂ ಸಿಗ. ಇದನ್ನ ತೆಗ್ದಿದ್ ಯಾರು ಗೊತ್ತಾ? All credits to ಕ್ರೆಡಿಟ್ ಗೋಸ್ ಟು world's best videographer. ಥ್ಯಾಂಕ್ ಯು. ಮಾದೇವ ನಿಮ್ಮ ಸೂಜುಗಾದ ಸೂಜು ಮಲ್ಲಿಗೆ ಮಾದೇವ ನಿನ್ನ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಮಾದೇವ ಮಾದೇವ ಅಂದಾವರೆ ಚಂದಾವರೆ ಮತ್ತೆ ತಾವರೆ ಪುಷ್ಪ ಚಂದ್ರಕ್ಕೆ ಮಾಲೆ ಬಿಲ್ಪತ್ರೆ ಮಾದೇವ ನಿನ್ಗೆ ಈ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮಾದಪ್ಪನ ಪೂಜೆಗೆ ಬಂದು ಮಾದೇವ ನಿಮ್ಮ ಸೋಜುಗಾದ ಸೂಜಿ ಮಲ್ಲಿಗೆ ಮಾದೇವ ನಿಮ್ಮ ಮಂಡಿ ಮ್ಯಾಲೆ ದುಂಡು ಮಲ್ಲಿಗೆ. ಈಶಾ ವಿದ್ಯಾಗ್ ಹೋದ್ವಿ, ಅಲ್ಲಿ ಸ್ಕೂಲ್ ನೋಡಿದ್ವಿ. ಇಟ್ ವಾಸ್ ರಿಯಲಿ ನೈಸ್. ಅಲ್ಲಿರೋ ಟೀಚಿಂಗ್ ಎಲ್ಲ ತುಂಬಾ ಡಿಫ್ರೆಂಟ್ ಆಗುತ್ತೆ. ಆಕ್ಚುಲಿ ಅಲ್ಲಿ ರೂರಲ್ ಮಕ್ಕಳನ್ನ ಅವರೆಲ್ಲ ಕರ್ಕೊಂಡ್ ಬಂದ್ಬಿಟ್ಟು ಹೇಳ್ಕೊಡ್ತಾ ಇದಾರೆ, ಇಂಗ್ಲಿಷ್ ಹೇಳ್ಕೊಡ್ತಾ ಇದಾರೆ. ಪ್ರಾಪರ್ ನಾರ್ಮಲ್ ಸ್ಕೂಲ್ಸ್ ಅಲ್ಲಿ ಏನ್ ಹೇಳ್ಕೊಳ್ತಾರೆ ಅದೇ ಹೇಳ್ಕೊಡ್ತಾ ಇರೋದಲ್ಲಿ. ಸೊ ಇಟ್ ವಾಸ್ ರಿಯಲಿ ನೈಸ್. ಅದಾದ್ಮೇಲೆ ನಮ್ಗೆ ಕೆಲವು ಗೇಮ್ಸ್ ಆಡ್ಸಿದ್ರು, ಥ್ರೋ ಬಾಲ್ ಮತ್ತೆ ಟಗ್ ಆಫ್ ವಾರ್, ಅಂಡ್ ವಿ ವನ್ ಇನ್ ಟಗ್ ಆಫ್ ವಾರ್ 2 times ಆಯ್ತು. ಬಟ್ ಅದ್ರದ್ದು ಯಾವ್ದು ಕ್ಲಿಪ್ ಇಲ್ಲ. ಇವಾಗ ನಮ್ದು ಕ್ಲೋಸಿಂಗ್ ಸೆರೆಮನಿ ಇದೆ. ಟುಡೇ ಇಸ್ ದ ಲಾಸ್ಟ್ ಫೈನಲ್ ಡೇ ಹಿಯರ್. ಗೈಸ್, ಸೊ ಡಿನ್ನರ್ಗೋಸ್ಕರ ನಮಗೆ ಫಸ್ಟ್ ಚಾರ್ಟ್ಸ್ ಕೊಟ್ಟಿದ್ದಾರೆ. ಅಂಡ್ ದಿಸ್ ಇಸ್ ದ ಫುಲ್ ಕ್ಯಾಂಪ್ ಫೈರ್ ಎಲ್ಲ ಸೆಟ್ ಮಾಡಿದ್ದಾರೆ. ಸೊ ಬ್ಯೂಟಿಫುಲ್. ಕೆಲವು ಜನ ನನಗೆ ಈಶಾ ಪ್ರೋಗ್ರಾಮ್ಸ್ ಬಗ್ಗೆ ಕೇಳ್ತಾ DM ಮಾಡಿದ್ರಿ. ಸೊ ನಾನು ಅದೇ ಪ್ರಶ್ನೆ ಸೌರಭ್ ಅಣ್ಣ ಕೇಳಿದೆ. ಅದ್ರ ಆಡಿಯೋ ಕ್ಲಿಯರ್ ಆಗಿಲ್ಲ, ಸೊ ನಾನೇ ಹೇಳ್ತೀನಿ ಅವ್ರು ಏನೇನು ಹೇಳಿದ್ರು ಅಂತ. ಸೊ ಬೇಸಿಕ್ ಪ್ರೋಗ್ರಾಮ್ ಈಶಾ ಫೌಂಡೇಶನ್ ಅಲ್ಲಿ ಫಸ್ಟ್ ಇರೋದೇನಂದ್ರೆ ಇನ್ನರ್ ಇಂಜಿನಿಯರಿಂಗ್. ನೀವದು ಆನ್ಲೈನ್ ಮಾಡ್ಬೋದು ಅಥವಾ ಲೋಕಲ್ ಸೆಂಟರ್ಸ್ ಇದೆ. ಬೆಂಗಳೂರಲ್ಲಿ ವಿಜಯನಗರಲ್ಲಿ ಕೂಡ ಒಂದು ಸೆಂಟರ್ ಇದೆ. ಅಥವಾ ನೀವು ಈಶಾ ಫೌಂಡೇಶನ್ಗೆ ಹೋಗ್ಬಿಟ್ಟು ಆ ಕೋರ್ಸ್ ನ ಮಾಡ್ಬೋದು. ಇಟ್ಸ್ ಅ 7-step ಕೋರ್ಸ್. ಅದಾದ್ಮೇಲೆ ನೀವು ಶಾಂಭವಿ, ಮಹಾಮುದ್ರಾ ಮತ್ತೆ ಶೂನ್ಯ ಮಾಡ್ಬೋದು. ಅಣ್ಣ ಹೇಳಿದ್ರು ಇದೆಲ್ಲಾ ಕೋರ್ಸ್ ಡೀಟೇಲ್ಸ್ ನಿಮ್ಗೆ ಈಶಾ ವೆಬ್ಸೈಟ್ ಅಲ್ಲಿ ಸಿಗುತ್ತೆ ಅಥವಾ ಈಶಾ ಫೌಂಡೇಶನ್ ಆಪ್ ಅಲ್ಲಿ ಕೂಡ ಸಿಗುತ್ತೆ. ಸೊ ಗೈಸ್, ರಾಬಿನ್ ಅಣ್ಣ ಇದು ಒಂದು ಮಿರರ್ ಟೈಮ್ ತರ ಕೊಟ್ರು. ದಿಸ್ ಇಸ್ ಸೋ ಕ್ಯೂಟ್. ಇದು ನಮ್ಮ ಕೊನೆ ದಿನ ಆಗಿತ್ತು ಇಲ್ಲಿ ಈಶಾ ಫೌಂಡೇಶನ್ ಅಲ್ಲಿ. ಇಟ್ ವಾಸ್ ಸಚ್ ಅನ್ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್. ಲಾಸ್ಟ್ ಅಲ್ಲಿ ವಿ ಆಲ್ ಜಸ್ಟ್ ಸ್ಟಾರ್ಟೆಡ್ ಡಾನ್ಸಿಂಗ್ ಅಂಡ್ ದೆನ್ ಡಿನ್ನರ್ ಕೂಡ ನೀವು ನೋಡಿದ ಹಾಗೆ ಎಷ್ಟು ಚೆನ್ನಾಗಿತ್ತು. ಫುಲ್ ಕ್ಯಾಂಡಲ್ ಲೈಟ್ ಕ್ಯಾಂಪ್ ಫೈರ್ ತರ ಎಲ್ಲ ಸೆಟ್ ಮಾಡಿದ್ರು. ನಾನು ಒಂದು ದಿವಸ ಲಿಟ್ರಲಿ ಹೋಗ್ಬಿಟ್ಟು ಎಲ್ಲಾ ವಾಲಂಟಿಯರ್ಸ್ಗೆ ವಿ ಥ್ಯಾಂಕ್ ದೆಮ್ ಅ ಲಾಟ್. ಬಿಕಾಸ್ ಎಷ್ಟು ಸಣ್ಣ ವಿಷಯನೂ ಅವರು ಎಷ್ಟು ನೋಡ್ಕೊಂಡಿದ್ದಾರೆ. ಲೈಕ್ ದೇವ್ ಥಾಟ್ ಆಫ್ ಎವ್ರಿ ಮೈನ್ಯೂಟ್ ಥಿಂಗ್ ಅಂಡ್ ದೇವ್ ಟೇಕನ್ ಕೇರ್ ಆಫ್ ಇಸ್. ಇಟ್ ವಾಸ್ ಅನ್ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್. ಎನಿವೇಸ್, ಇವಾಗ ನಮ್ದು 11 ಗಂಟೆಗೆ ಟ್ರೈನ್ ಇದೆ. 9:30 ಆಗಿದೆ. ಇಲ್ಲಿಂದ ರೈಲ್ವೆ ಸ್ಟೇಷನ್ ರೀಚ್ ಆಗೋಕೆ 1 hour ಆಗುತ್ತಂದ್ರು. ಸೊ 10:30, 10:40 ಹಂಗೆ ರೀಚ್ ಆಗಬೇಕು. ಇಟ್ಸ್ ಗೋನ್ ಬಿ ಫೈನ್, ಐ ಗೆಸ್. Anyways, this is the end of the video. ಈ ವಿಡಿಯೋ ಇಷ್ಟ ಆಗಿದ್ರೆ don't forget to like, comment, share and subscribe. Okay, bye.